ನಿನ್ನೆ 14ನೇ ತಾರೀಕು ಸಾಯಂಕಾಲ ಸುಮಾರು 4:30 ಗಂಟೆಗೆ ಕುಂದಗೋಳ ಪಟ್ಟಣದಲ್ಲಿ ಸೊಸೈಟಿ ಹಿಂದುಗಡೆ ಒಂದು ಖಾಲಿ ಜಾಗ, ಅದರಲ್ಲಿ ಒಬ್ಬರೇ ನಿಂಗರಾಜ್ ಅಂತ ಹುಡುಗ 16 ವರ್ಷ ಸುಮಾರು 10th ಸ್ಟ್ಯಾಂಡರ್ಡ್ ಹುಡುಗ, ಸ್ಕೂಲ್ಗೆ ಹೋಗ್ತಾರೆ. ಅವ್ರದ್ದು ಕೊಲೆ ಆಗಿದೆ. ಮತ್ತು ಇನ್ನೊಬ್ಬರೇ ಸಂಜು ಅಂತ, ಅವ್ರ ಮೇಲೆ ಹಲ್ಲೆ ಆಗಿದೆ. ಇದು ಇಬ್ಬರು ಜನ 16 ವರ್ಷ ಸುಮಾರು ವಯಸ್ಸಿದೆ. ಮತ್ತು ಈ ಕೇಸಲ್ಲಿ ನಾವು 3 ಜನ ರೌಂಡಪ್ ಮಾಡಿಸಿದ್ವಿ. ಆ 3 ಜನಕ್ಕೆ ವಶಕ್ಕೆ ಪಡ್ತಾ ಇದ್ದೀವಿ. ಈಗ 3 ಜನ ಮೈನರ್ ಇರೋಕ್ಕಿಂತ ಅವ್ರದ್ದು ಐಡೆಂಟಿಟಿ ನಮಗೆ ರಿವೀಲ್ ಮಾಡೋಕ್ಕೆ ಆಗಲ್ಲ. ಬಟ್ ಈ 3 ಜನ ಹಳೆಯ ದ್ವೇಷ ಇಟ್ಕೊಂಡು ಮತ್ತು 13ನೇ ತಾರೀಕು ಒಂದು ಸಣ್ಣ ಘಟನೆ ಆಗಿದ್ದು ಕಿರಣ, ಈ ಹಲ್ಲೆ ಆಗಿದೆ. ಈ ಹಲ್ಲೆ ಒಬ್ಬರೇ ಲಿಂಗರಾಜ್ ಅವರು ಸತ್ತೋಗಿದ್ದಾರೆ, ಮತ್ತು ಸಂಜುಗೆ ಮೈನರ್ ಇದೆ. ಆ ಹಳೆ ದ್ವೇಷ ಇದೆ ಇದರಲ್ಲಿ, ಆ ಹುಡುಗರು ಮಧ್ಯದಲ್ಲಿ ಒಂದು ಹಳೆ ದ್ವೇಷ ಇದೆ. ಈಗ ಇನ್ನು ಫರ್ದರ್ ನಾವೇ ತನಿಖೆ ಮಾಡಿಸ್ತಾ ಇದ್ದೀವಿ. ಇನ್ನು ನಮಗೆ ಸ್ವಲ್ಪ ಡೀಟೇಲ್ಸ್ ಸಿಗಬೇಕು. ಆ ಡೀಟೇಲ್ಸ್ ಆದಮೇಲೆ ಕೊನೆಗೆ ನಮಗೆ ಹೇಳೋಕ್ಕೆ ಬರುತ್ತೆ. ಅದೆಲ್ಲ ನಾವೇ ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮಗೇನು ಮೊಬೈಲ್ ವಶಕ್ಕೆ ಪಡೆದಿದ್ದೀವಿ. ಅವ್ರದ್ದು ರೀಲ್ಸ್ ಮತ್ತು ಅದರಲ್ಲಿ ಏನೇನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದೆ, ಪ್ರಕಾರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮೇಲೆ ನಾವೇ ಕಾನೂನು ಪ್ರಕಾರ ಪರಿಚಯ. ಅದು ಒಂದೇ ಪಟ್ಟಣ, ಹಳೆ ಪರಿಚಯ ಇದೆ. ಆ್ಯಕ್ಚುಲಿ ಸೇಮ್ ಸ್ಕೂಲ್, ಒಬ್ಬರೇ ಇಲ್ಲಿ ಆರೋಪಿ. ಅವರು A1 ನಮ್ಮದು ಈ ಕೇಸಲ್ಲಿ, ಅವ್ರದ್ದು ಮತ್ತು ಯಾರು ಸತ್ತೋಗಿದ್ದಾರೆ ಅವರು ಒಂದೇ ಸ್ಕೂಲ್ಗೆ ಹೋಗ್ತಾರೆ. ಇಲ್ಲಿ ಡಿಸೀಸ್ಡ್ 10th ಸ್ಟ್ಯಾಂಡರ್ಡ್ ಹೋಗ್ತಿದ್ದಾರೆ, ಮತ್ತು ಆ ಹುಡುಗ ಯಾರು A1 ಇದ್ದಾರೆ ಅವರು 9th ಸ್ಟ್ಯಾಂಡರ್ಡ್. ಮೇನ್ ಅವ್ರ ಮಧ್ಯದಲ್ಲಿ ದ್ವೇಷ ಇದೆ. ಆರೋಪಿಗೆ ಆ ರೀಲ್ಸ್ ನಮ್ಮ ಗಮನಕ್ಕೆ ಬಂದಿಲ್ಲ. ಬಟ್ ಈ ಇನ್ಸಿಡೆಂಟು ರೀಲ್ಸ್ ಅಲ್ಲ, ಅದಕ್ಕೋಸ್ಕರ ನಾವೇ ಪ್ರತಿ ಸಲ ಅವರಿಗೆ ಸ್ಟೇಷನ್, ಯಾಕಂದರೆ ಮೈನರ್ ಇರೋದ್ರಿಂದ ನಮಗೆ ಆ್ಯಕ್ಚುಲ್ ಲೀಗಲ್ ಕ್ರಮ ಜಾಸ್ತಿ ತಗೊಳ್ಳೋಕ್ಕೆ ಆಗಲ್ಲ. ಬಟ್ ಏನು ನಮ್ಮದು ಕಾನೂನು ಪ್ರಕಾರ ಇದೆ ಅದು ನಾವೇ ಕಂಟಿನ್ಯೂಸ್ ಆಗಿ ಮಾಡಿಸ್ತಾ ಇದ್ದೀವಿ. ಮತ್ತು ಪೆಟ್ರೋಲಿಂಗ್ನು ಮಾಡಿಸ್ತಾ ಇದ್ದೀವಿ. ಈ ಥರ ಜಾಗದಲ್ಲಿ ಯಾರು ಸೇರಬಾರ್ದು ಆ ಥರನೂ ಕ್ರಮ ಆಗ್ತಾಯಿದೆ. ಯೂಶ್ವಲಿ ನಮ್ಮದು ಇದು ನೈಟ್ ಆಗುತ್ತೆ, ಇದು ಸಾಯಂಕಾಲ ಈವೆಂಟ್ ಆದಮೇಲೆ ನಮಗೆ ಈ ಥರ ಬಸ್ ಸ್ಟ್ಯಾಂಡಲ್ಲಿ ಸದ್ಯಕ್ಕೆ ನಮಗೆ ಯಾವುದೂ ಕಂಪ್ಲೇಂಟ್ ಆ ಥರ ಬಂದಿಲ್ಲ. ಸ್ಟೇಷನಲ್ಲಿ ನಾನು ಚೆಕ್ ಮಾಡಿಸ್ತೀನಿ. ಅದಕ್ಕೆ ರೈತರು ಎಷ್ಟೇ ಕಷ್ಟ ಬರಲಿ, ನೀವು ಟ್ಯಾಕ್ಟರ್ ಇದ್ರಿ ಏನೇ ಬೇಡ, ಒಂದು ಆಕಳ ಇದೆ ನಿಮ್ಮ ಮನ್ಯಾಗ ಒಂದು ಕಟ್ಟುವಂಥದ್ದು ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ರೈತ ಜನ ಉಳಿಲಕ್ಕೆ ಸಾಧ್ಯ ಇಲ್ಲ. ಟ್ಯಾಕ್ಟರ್ನಿಂದ ಬರೀ ಹೊಗೆ ಬರ್ತದೆ, ಈಗ ಹೊಗೆನೂ ಬರೋದಿಲ್ಲ. ಅವೆಲ್ಲ ಎಲೆಕ್ಟ್ರಿಕ್ ಬಂದವು, ಹೊಗೆನೂ ಬರೋದಿಲ್ಲ ಅಂತ ಟ್ಯಾಕ್ಟ್ರು ಬಂದವು. ಆದ್ರೆ ಒಂದು ಆಕಳ 2 ಆಕಳ ಸಾಕುವಂಥದ್ದು ನಾವು ಕಲಿಯಬೇಕು, ಗೋ ಸಂಪತ್ತು ಉಳಿಬೇಕು. ಈ ಆಕಳಿಗೆ ಅಷ್ಟೇ ವಿಶೇಷತೆ ಐತಿ. ಉಳಿದ ಎಮ್ಮೆ ಜರ್ಸಿ ಆಕಳ ಆಕಳನೇ ಅಲ್ಲ. ಅದಕ್ಕೆ ಬಾಲ್ ಇಲ್ಲಾರ್ದು, ಕೋಡ್ ಇಲ್ಲಾರ್ದು, ಬಂದ್ ಇಲ್ಲಾರ್ದು, ಏನು ಇಣಿ ಇಲ್ಲಾರ್ದು, ಅದು ನಮ್ಮ ದೇಶದ ಆಕಳನೂ ಅಲ್ಲ. ಅದು ಏನೋ ಹೇಳ್ತಾರೆ, ಹಂದಿ ಇದ್ರದಿಂದ ತಯಾರು ಮಾಡಿದಂಥ ಒಂದು ಜಾನುವಾರು. ಅದು ಹಾಲು ಕೊಡ್ತದೆ. ಕ್ಯಾನ್ಸರ್ ಹೆಚ್ಚಾಗೈತಿ. ಯಾಕಪ್ಪ ಅಂದ್ರೆ ಎಲ್ಲರ ಮನೆಗೆ ಜರ್ಸಿ ಆಕಳು ಹಾಲನ್ನೇ ಕುಡ್ಲಾಗೈತಿ. ಕ್ಯಾನ್ಸರ್ ನೋಡ್ರಿ, ಒಬ್ಬೊಬ್ಬರು ನಾನು ಕೇಳ್ತೀನಿ, ಮನೆದಿಂದೆ ನೀರಿನ ಬಾಟ್ಲಿ ರೊಟ್ಟಿ ಗುತ್ತಿ ಒಯ್ದವ್ರು ಕ್ಯಾನ್ಸರ್ ಬರ್ತದೆ. ದಿನ ಪಾನ್ ಪರಾಕ ಗುಟ್ಕಾ ತಿನ್ನೋರ ಮಗ ನಾವು ನಮ್ಮ ಮುಂದೆ ನಾವು 50 ವರ್ಷ ತಿನ್ನೋರು ಇನ್ನೊಂದು ಜೀವನ ಇವ್ರು ಒಂದು ಮನೆಯಾಗಿನ ನೀರ ಗುಚ್ಚಿ ಹೋಗ್ತಿ ಅಂದ್ರೆ ಕ್ಯಾನ್ಸರ್ ಆಗೈತಿ. ಅಂದ್ರೆ ಆಹಾರದಲ್ಲಿ ನಾವೇನು ವಿಷ ತಗೊಳಕತ್ತೀವಿ, ದ್ರಾಕ್ಷಿ ಹೊಡೆದಿತ್ತು, ಔಷಧ ಎಷ್ಟು ಬಳಕೆ ಮಾಡಕತ್ತಿಲ್ಲ, ಗಿಡಗಳೊಳಗೂ ತಾಕತ್ತೀವಿ.